ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಸರ್ವಾರಿಷ್ಟ ನಿವಾರಕಂ ಶುಭಕರಂ ಪಿಂಗಾಕ್ಷಮಕ್ಷಾಪಹಂ ಸೀತಾನ್ವೇಷಣ ತತ್ಪರಂ ಕಪಿವರಂ ಕೋಟೇಂದು ಸೂರ್ಯಪ್ರಭಂ ಲಂಕಾದ್ವೀಪ ಭಯಂಕರಂ ಸಕಲದಂ ಸುಗ್ರೀವ ಸಮ್ಮಾನಿತಂ ದೇವೇಂದ್ರಾದಿ ಸಮಸ್ತದೂತ ವಿನತಂ ಕಾಕುತ್ಸ್ಥದೂತಂ ಭಜೆ. ಶ್ರೀ ಆಂಜನೇಯ ಸ್ವಾಮಿನೇ ನಮಃ. ಆತ್ಮೀಯರೇ, ಇಂದು 23ನೇ ತಾರೀಕು 5ನೇ ತಿಂಗಳು 2026ನೇ ಇಸ್ವಿ ಶನಿವಾರವಾಗಿದೆ. ಈ ದಿವಸದ ಪಂಚಾಂಗ ಏನಿದೆ ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ದೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯಾಗಿರತಕ್ಕಂತಹದ್ದು. ವಾರ ಶನಿವಾರವಾಗಿದೆ. ಈ ದಿವಸ ನಕ್ಷತ್ರ ಆಶ್ಲೇಷ ನಕ್ಷತ್ರ ಇದೆ. ಈ ದಿವಸದ ಯೋಗ ಧ್ರುವನಾಮ ಯೋಗ, ವಣಿಜಾಕರಣ ಇದೆ. ಇವತ್ತಿನ ಪಂಚಾಂಗದಲ್ಲಿ ದಿನ ವಿಶೇಷತೆಯಲ್ಲಿ ಅನಧ್ಯಯನದ್ವಯ ಅಂತ ಬರೆದಿದ್ದಾರೆ. ಅನಧ್ಯಯನ ಅಂದರೆ ವೇದ ಪಾಠಾದಿಗಳನ್ನು ಹೇಳುವಂತಿಲ್ಲ. ಪಾಠಶಾಲೆಗೆ ರಜೆ ಇರ್ತದೆ 2 ದಿವಸ. ಸಪ್ತಮಿ ಮೇಲೆ ಅಷ್ಟಮಿ ತಿಥಿ ಬಂದಿದೆ. ನಾಳೆ ಅಷ್ಟಮಿ ಮೇಲೆ ನವಮಿ ತಿಥಿ ಬರ್ತದೆ. ಬೆಳಗ್ಗೆ ಅಷ್ಟಮಿ ಇರ್ತದೆ. ಆದ್ದರಿಂದ ಅನಧ್ಯಯನದ್ವಯ ಅಂತ ಬರೆದಿದ್ದಾರೆ. ಹೀಗಿರುವಾಗ ಇವತ್ತಿನ ದಿವಸದ ಖಗೋಳದ ಸ್ಥಿತಿ ಏನಿದೆ ಹೇಳುವಂತಹದ್ದನ್ನು ನೋಡೋಣ. ಏನಾದರೂ ಬದಲಾವಣೆ ಇದೆಯಾ ನೋಡಿ. ಮೇಷರಾಶಿಯಲ್ಲಿ ಕುಜ ಇದ್ದಾನೆ. ವೃಷಭ ರಾಶಿಯಲ್ಲಿ ರವಿ ಬುಧರಿದ್ದಾರೆ, ಮಾಂದಿಯುತರಾಗಿದ್ದಾರೆ. ಮಿಥುನ ರಾಶಿಯಲ್ಲಿ ಶುಕ್ರ ಮತ್ತು ಗುರುವಿನ ಯುತಿ. ಕರ್ಕಾಟಕದ ರಾಶಿಯಲ್ಲಿ ಚಂದ್ರನು ಆಶ್ಲೇಷ ನಕ್ಷತ್ರದಲ್ಲಿದ್ದಾನೆ. ಸಿಂಹ ರಾಶಿಯಲ್ಲಿ ಕೇತು. ಕನ್ಯಾ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ತುಲಾ, ವೃಶ್ಚಿಕ, ಧನು, ಮಕರ ಈ 4 ರಾಶಿಗಳು ಶೂನ್ಯ ರಾಶಿ. ಕುಂಭ ರಾಶಿಯಲ್ಲಿ ಎಂದಿನಂತೆ ರಾಹು. ಮೀನ ರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇವತ್ತಿನ ಖಗೋಳದ ಗ್ರಹ ಸ್ಥಿತಿಯಾಗಿರ್ತಕ್ಕಂಥದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಹೇಗೆ? ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ರವಿ ಪಂಚಮಾಧಿಪತಿ. ವಾಕ್ಸ್ಥಾನ, ಒಳ್ಳೆ ಮಾತನಾಡ್ತೀರಿ. ಒಳ್ಳೆ ರೀತಿಯಂತಹ ಭೋಜನದ ವ್ಯವಸ್ಥೆ ಇರ್ತದೆ. ಯಾಕೆಂದರೆ ಹೊಟ್ಟೆ ಅಧಿಪತಿ ಅವನು. ಬುಧನ ಜೊತೆಯಲ್ಲಿದ್ದಾನೆ. ಒಳ್ಳೆಯ ಮಾತುಗಳು, ವಿದ್ಯೆಗಳು ಲಭಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಅಥವಾ ವಿದ್ಯಾವಂತರ ಒಟ್ಟಿಗೆ ನಿಮ್ಮ ಮಾತುಕತೆ, ಚರ್ಚೆ ಇತ್ಯಾದಿಗಳು ನಡೆಯುವಂತಹ ಸಾಧ್ಯತೆ. ವಾಕ್ಸ್ಥಾನದಲ್ಲೇ ಮಾಂದ್ಯ ಇದ್ದದ್ದರಿಂದ ಇಂದ್ಯಾಭಿಭಾಷಿ ಧನಗೆ ವಿಶೇಷ. ನಿಂದನೆಯ ಮಾತನ್ನು ಕೇಳಬೇಕಾಗ್ತದೆ. ನೀವು ಎಷ್ಟೇ ಒಳ್ಳೆ ಮಾತಾಡಿ ಅದನ್ನು ನಿಮ್ಮನ್ನು ನಿಂದಿಸ್ತಾರೆ. ನಿಂದನೆಯ ಮಾತನ್ನು ಕೇಳಬೇಕಾಗ್ತದೆ. ಇದು ಮೇಷರಾಶಿಯವರಿಗೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಸುಬ್ರಹ್ಮಣ್ಯ ಜಪ, ಸುಬ್ರಹ್ಮಣ್ಯ ದೇವರ ದರ್ಶನ, 9ರ ಸಂಖ್ಯೆಯ ಬಳಕೆ, ಕೆಂಬಣ್ಣದ ಬಟ್ಟೆಗಳು, ಇವು ನಿಮಗೆ ಹಿತಕರವಾಗಿರ್ತದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಮೇಷರಾಶಿಯವರು. ಈಗ ವೃಷಭ ರಾಶಿ ನೋಡಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಂತಹ ಶುಕ್ರ ಧನಸ್ಥಾನದಲ್ಲಿದ್ದಾನೆ. ಧನಾಧಿಪತಿ ನಿಮ್ಮ ರಾಶಿಯಲ್ಲಿದ್ದಾನೆ. ಪರಿವರ್ತನ ಯೋಗ ಇದೆ. ಪರಿವರ್ತನ ಯೋಗ ಅಂದರೆ ನಿಮ್ಮ ರಾಶಿ ಅಧಿಪತಿ ದ್ವಿತೀಯಕ್ಕೆ ಹೋಗಿದ್ದಾನೆ. ದ್ವಿತೀಯಾಧಿಪತಿ ನಿಮ್ಮ ರಾಶಿ, ಅದು ಪರಿವರ್ತನ ಯೋಗ. ಪರಿವರ್ತನ ಯೋಗ ಇದ್ದಾಗ ಪರಿವರ್ತನೆಯ ಫಲಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಇಲ್ಲಿ ಆಗಬೇಕಾದ್ದು ಅಲ್ಲೇ ಆಗ್ತದೆ, ಅಲ್ಲಿ ಆಗಬೇಕಾದ್ದು ಇಲ್ಲಿ ಆಗ್ತದೆ. ಈ ರೀತಿಯಲ್ಲಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ಫಲಗಳು ನಿಮ್ಮ ಕುಟುಂಬದವರಿಗೆ ಲಭ್ಯವಾಗ್ತದೆ. ನಿಮ್ಮ ಕುಟುಂಬದವರು ಫಲ ವಿಶೇಷತೆಗಳು ನಿಮಗೆ ಲಭ್ಯವಾಗುವಂತಹ ಸಾಧ್ಯತೆ ಇದೆ. ಕಾರಣ ಪರಿವರ್ತನೆ ಯೋಗದಲ್ಲಿ ದ್ವಿತೀಯದಲ್ಲಿ ರಕ್ಷಾಸ್ಥಾನದಲ್ಲಿ ಶುಕ್ರನಿದ್ದಾನೆ. ಗುರುವಿನ ಒಟ್ಟಿಗೆ ಇದ್ದದ್ರಿಂದ ಗುರಿಯನ್ನು ತಲುಪ್ತೀರಿ. ಯೋಚನೆ ಮಾಡಬೇಕಾದ್ದಿಲ್ಲ. ಸಾಧ್ಯವಾದರೆ ಪದ್ಮಾವತಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಕಷ್ಟ ನಿವಾರಣೆಗಾಗಿ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಪೂರ್ವ ದಿಕ್ಕಿನಲ್ಲಿ ವ್ಯವಹರಿಸಿ. ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು ಶುಕ್ರರು ಕೇಳಬೇಕಾ ಒಳ್ಳೆಯ ಫಲವನ್ನು ನೀಡುತ್ತಾರೆ. ಗುರು ಮತ್ತು ಶುಕ್ರರು. ಪಂಚಮಾಧಿಪತಿ ಅಂತಹ ಶುಕ್ರ ನಿಮ್ಮ ರಾಶಿಯಲ್ಲಿದ್ದಾನೆ. ಮಕ್ಕಳಿಗೆ ಒಳ್ಳೆಯದಾಗುವಂತಹ ಯೋಗ. ಮಕ್ಕಳ ಸ್ಥಾನವನ್ನ, ಪಂಚಮ ಸ್ಥಾನವನ್ನು ಗುರು ನೋಡ್ತಾ ಇದ್ದಾನೆ. ಪಂಚಮಾಧಿಪತಿಯೇ ನಿಮ್ಮ ರಾಶಿಯಲ್ಲಿದ್ದಾನೆ ಅಂದಾಗ ನಿಮ್ಮ ಮಕ್ಕಳನ್ನು ಉದ್ಧರಿಸುವುದಕ್ಕೆ ಮಾರ್ಗವನ್ನು ಹುಡುಕ್ತೀರಿ. ಅಥವಾ ನಿಮ್ಮ ಮಕ್ಕಳು ಒಳ್ಳೆಯ ಮಾರ್ಗವನ್ನು ಹಿಡಿದು ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾರೆ. ಅವರ ಭವಿಷ್ಯದತ್ತ ನಿಮ್ಮ ಚಿಂತೆ ಇರ್ತದೆ. ವಿದೇಶದಲ್ಲಿ ನಿಮ್ಮ ಮಕ್ಕಳು ಉದ್ಯೋಗವನ್ನು ಮಾಡ್ತಾರೆ ಅಥವಾ ಸ್ಥಿರವಾಗಿ ನಿಲ್ತಾರೆ. ಕೌಟುಂಬಿಕವಾದ ಸಮಸ್ಯೆ ಪರಿಹಾರ ಮಕ್ಕಳಿಂದ. ದೋಷ ನಿವಾರಣೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದೇನು? ಕೃಷ್ಣಾಯ ವಾಸುದೇವಾಯ ದೇವಕೇ ನಂದನಾಯ ಚ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ಗೋವಿಂದನ ಈ ಶ್ಲೋಕವನ್ನು ಹೇಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಉಂಟಾಗ್ತದೆ, ನೆಮ್ಮದಿ ಉಂಟಾಗ್ತದೆ ಇವತ್ತಿನ ದಿವಸ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರನು ಸ್ವಕ್ಷೇತ್ರದಲ್ಲಿದ್ದಾನೆ. ಆಶ್ಲೇಷ ನಕ್ಷತ್ರದಲ್ಲಿದ್ದಾರೆ. ನೀವೇನಾದರೂ ಆಶ್ಲೇಷ ಅವರೇ ಇತ್ಯಾದಿಗಳನ್ನು ಮಾಡಿಕೊಳ್ಳಬೇಕು ಅನ್ನುವಂತಹ ಒಳ್ಳೆಯ ಇಚ್ಛೆ ಇದ್ದಲ್ಲಿ, ಸದಿಚ್ಛೆ ಇದ್ದಲ್ಲಿ ಇವತ್ತಿನ ದಿವಸ ಮಾಡಿಕೊಂಡ್ರೆ ಒಳ್ಳೆಯ ಫಲ ಇದೆ. ಅದರಲ್ಲೂ ಆಶ್ಲೇಷ ನಕ್ಷತ್ರ ಇರುವ ಸಮಯದವರೆಗೆ ಅತ್ಯಂತ ವಿಶೇಷವಾಗಿತ್ತು ಇದೆ. ಎಷ್ಟರವರೆಗೆ ಇರ್ತಾನೆ ಹಾಗಿದ್ರೆ? ಬೆಳಗ್ಗೆ 7 ಗಂಟೆ 17 ನಿಮಿಷಕ್ಕೆ ಆಶ್ಲೇಷ ನಕ್ಷತ್ರ ಮುಗಿದು ಹೋಗ್ತದೆ. ಆಮೇಲೆ ಮಘ ನಕ್ಷತ್ರ ಬಂದುಬಿಡ್ತದೆ. ಚಂದ್ರನು ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ.
ಆಗ ಧನಸ್ಥಾನಕ್ಕೆ ಚಂದ್ರ ಬಂದಿರ್ತಾನೆ ಅಂದ್ರೇನು, ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ, ಹೋಟೆಲ್ ಉದ್ಯಮಿಗಳಿಗೆ, ವ್ಯಾಪಾರಸ್ಥರಿಗೆಲ್ಲ ಅನುಕೂಲವಾಗ್ತದೆ. ಪರಿಹಾರಕ್ಕಾಗಿ ನೀವು ಇವತ್ತಿನ ದಿವಸ ಆಶ್ಲೇಷಾಬರಿ ಅಥವಾ ನಾಗಶಾಂತಿ ಅಥವಾ ಪಿತೃಶಾಂತಿ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರ. ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 2 ಬಳಸ್ಕೊಳ್ಳಿ. ಜೊತೆಗೆ ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಆಗಿ ಬರ್ತದೆ. ದುರ್ಗಾ ಪರಮೇಶ್ವರಿ ಅನುಗ್ರಹದಿಂದ ಇವತ್ತಿನ ಕಷ್ಟ ಎಲ್ಲ ಪರಿಹಾರ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ ಚಂದ್ರ ಬಂದಿದ್ದಾನೆ, ಈಗಾಗಲೇ ಬಂದುಬಿಟ್ಟ. ಚಂದ್ರ ಬಂದ, ಜನ್ಮರಾಶಿಗೆ ಚಂದ್ರ ಬಂದಿದ್ದಾನೆ ಅಂದರೆ ಚಂದ್ರೋದಯ, ಒಳ್ಳೆ ಕಾಲವಾಗಿರ್ತಕ್ಕಂಥದ್ದು. ಲಾಭದಲ್ಲಿ ಗುರು ಇದ್ದಾನೆ, ಚಂದ್ರ ನಿಮ್ಮ ರಾಶಿಯಲ್ಲಿದ್ದಾನೆ, ಒಳ್ಳೆಯದಾಗುವಂತಹ ಯೋಗ. ಚಂದ್ರನು ನಿಮ್ಮ ರಾಶಿಗೆ ಬಂದಿದ್ದಾನೆ ಅಂತಂದರೆ ವ್ಯಾಪಾರಸ್ಥರಿಗೆ ಅನುಕೂಲ. ಏನು ವ್ಯಾಪಾರ ಮಾಡ್ತೀರಿ ನೀವು ಸಾಧಾರಣವಾಗಿ ಗ್ರಂಥಿಗೆ ಅಂಗಡಿ ಇಟ್ಕೊಂಡಿದ್ದೀರಿ, ಯಜ್ಞಯಾಗಾದಿಗಳಿಗೆ ಬೇಕಾಗಿರ್ತಕ್ಕಂತಹ ಹೋಮದ ಸಾಮಗ್ರಿಗಳನ್ನು ಒದಗಿಸಿಕೊಡ್ತೀರಿ, ಅಥವಾ ದೇವತಾ ಪೂಜೆಗೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳನ್ನು ಒದಗಿಸ್ತೀರಿ. ದೇವರಿಗೆ ಏನು ಬೇಕಪ್ಪ? ದೇವರಿಗೆ ದಿವಸ ಪರಿಮಳ ಹೂವು ಬೇಕು, ಸುಂದರವಾದಂತಹ ಹಣ್ಣುಗಳು ಬೇಕು, ದೇವರಿಗೆ ಬೇಕಾಗಿರ್ತಕ್ಕಂಥದ್ದು. ಉಡುವುದಕ್ಕೆ ವಸ್ತ್ರ ಬೇಕು, ರೇಷ್ಮೆ ವಸ್ತ್ರ, ಹೊದೆಯುವುದಕ್ಕೆ ಶಲ್ಯ ಬೇಕು ದೇವರಿಗೆ. ಇದನ್ನೆಲ್ಲ ನೀವು ಒದಗಿಸಿಕೊಡ್ತೀರಿ ಅಂತ ಆದಾಗ, ದೇವರಿಗೆ ಆಭರಣವನ್ನು ಕೊಡ್ತೀರಿ ಅಂತ ಆದಾಗ, ದೇವರ ಸುಪ್ರೀತನಾಗಿ ಕಷ್ಟವನ್ನೆಲ್ಲ ಪರಿಹಾರ ಮಾಡದೇ ಇರ್ತಾನ? ದೇವರ ಕೃಪೆಯಿಂದ ನಿಮ್ಮ ಕಷ್ಟ ಎಲ್ಲ ಪರಿಹಾರವಾಗುವಂತಹ ಲಕ್ಷಣ. 1, ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿ ವ್ಯವಹರಿಸಿ. ಕೆಂಬಣ್ಣದ ಬಟ್ಟೆ ನಿಮಗೆ ಅನುಕೂಲಕರವಾಗಿರ್ತದೆ, ರೇಷ್ಮೆ ಬಟ್ಟೆ ನಿಮಗೆ ಯೋಗ್ಯವಾಗಿದೆ, ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಸಿಂಹರಾಶಿಯವರು. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿದ್ದಂತಹ ಶನಿ ಮಹಾತ್ಮನ ದೃಷ್ಟಿ, ಸ್ವಲ್ಪ ಹುಷಾರಾಗಿರಬೇಕು. ಶನಿ ದೃಷ್ಟಿ ಬಿತ್ತು ಅಂತಾದಾಗ ನಿಮಗೆ ಕಾಕ ದೃಷ್ಟಿ ಬಿದ್ದ ಹಾಗೆ, ಗೃಧ್ರ ದೃಷ್ಟಿ ಬಿದ್ದ ಹಾಗೆ. ಯಾಕೆಂದ್ರೆ ಕಾಕವಾಹನ ಶನಿ, ಗೃಧ್ರವಾಹನ ಅಂತ ಹೇಳುವವರು ಇದ್ದಾರೆ. ಗೃಧ್ರ ಅಂದ್ರೆ ಹದ್ದು. ಒಟ್ಟಾರೆ ಹದ್ದುಗಳಿಂದ, ಕಾಗೆಗಳಿಂದ ರಕ್ಷಣೆ ಪಡೆಯಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ. ಏನಾದರೂ ನಿಮ್ಮ ತಲೆಗೆ ಒದ್ದು ಬಿಡ್ತೋ, ಮೃತ್ಯು ಸನ್ನಿಹಿತವಾಯಿತು ಹೇಳುವಂಥ ಸೂಚನೆ. ಅಥವಾ ನಿಮಗೇನಾದರೂ ಸ್ಪರ್ಶ ಮಾಡ್ತೋ, ರೆಕ್ಕೆಗೆ ಏನಾದರೂ ಸ್ಪರ್ಶ ಆಯಿತು, ಅಥವಾ ಉಚ್ಚಿಷ್ಟ ಏನಾದರೂ ಬಿತ್ತು, ಆಗ ನಿಮ್ಮ ಜೀವನದಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಗ್ತದೆ. ಆದ್ದರಿಂದ ಅವು 2ರಿಂದ ರಕ್ಷಣೆಯನ್ನು ಮಾಡಿಕೊಂಡ್ರೆ ನಿಮಗೆ ಕಷ್ಟ ಇಲ್ಲ, ಸುಖ ಜಾಸ್ತಿ. ಕರ್ಮದ ಗುರು ಯಶಸ್ಸನ್ನು ಮಾಡ್ತಾನೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು, ನಿಮ್ಮ ರಾಶಿಯ ಅಧಿಪತಿಯ ಸಂಖ್ಯೆ 5 ಬಳಸ್ಕೊಳ್ಳಿ. ಹಸಿರು ಬಣ್ಣದ ಬಟ್ಟೆಗಳು ನಿಮಗೆ ಅನುಕೂಲಕರವಾಗಿರುತ್ತದೆ. ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುತ್ತದೆ. ಕನ್ಯಾ ರಾಶಿಯವರಿಗೆ ಇವತ್ತಿನ ಕಾಲಚಕ್ರದಂತೆ. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ ಗುರುವಿನ ದೃಷ್ಟಿ ಇದೆ. ನಿಮ್ಮ ರಾಶಿಯ ಅಧಿಪತಿ ಭಾಗ್ಯದಲ್ಲಿದ್ದಾನೆ, ಗುರುವಿನೊಂದೇ ಇದ್ದಾನೆ ಅಂದಾಗ ನಿಮಗೆ ಗುರುವಿನ ಬಲ ಚೆನ್ನಾಗಿದೆ. ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಹೋಟೆಲ್ ಉದ್ಯಮಿಗಳಿಗೆ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಲಕ್ಷಣ. ದಾಸೋಹ ಇತ್ಯಾದಿಗಳನ್ನು ನಡೆಸತಕ್ಕಂಥವರಿಗೆ ಒಳ್ಳೆಯ ಹೆಸರು, ಗೌರವ. ಉಪಹಾರ ಮಂದಿರ ಅಥವಾ ಮೆಸ್ ಇತ್ಯಾದಿಗಳನ್ನು ನಡೆಸತಕ್ಕಂಥವರಿಗೆಲ್ಲರಿಗೂ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು. ದೋಷ ಇದೆ, ಇಲ್ಲ ಅಂತಲ್ಲ. ಪಂಚಮದಲ್ಲಿ ರಾಹು ನಿಂತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ, ಕುಜನ ದೃಷ್ಟಿ ಬೇರೆ ನಿಮ್ಮ ರಾಶಿಗೆ. ಈ ಎಲ್ಲ ದೋಷ ನಿವಾರಣೆಗಾಗಿ ನಾಗ ಸುಬ್ರಹ್ಮಣ್ಯ ದೇವರ ದರ್ಶನವನ್ನು ಮಾಡುವುದರಿಂದ, ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಾಗರ ದರ್ಶನವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ ತುಲಾರಾಶಿಯವರಿಗೆ. 6 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ನೀವು ವಿಶೇಷವಾಗಿ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದರಿಂದ, ದಾನ ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ. ಪಶ್ಚಿಮ ದಿಕ್ಕಿನಲ್ಲಿ ಉತ್ತರಾಮುಖವಾಗಿರತಕ್ಕಂತಹ ದೇವರ ದರ್ಶನವನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ ತುಲಾರಾಶಿಯವರು ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ವೃಶ್ಚಿಕ ರಾಶಿ ನೋಡಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮ ಸ್ಥಾನದಲ್ಲಿ ರವಿ ಬುಧರ ಯುತಿ. ಒಂದು ದೃಷ್ಟಿಯಲ್ಲಿ ನೋಡುವಾಗ ನಿಪುಣ ಯೋಗ, ಬುಧಾದಿತ್ಯ ಯೋಗ. ಮತ್ತೊಂದು ದೃಷ್ಟಿಯಲ್ಲಿ ನೋಡುವಾಗ ಸಪ್ತಮದ ರವಿ ಜೀವಕ್ಕೆ ಒಳ್ಳೆಯದಲ್ಲ, ಆರೋಗ್ಯ ಸರಿಯಾಗಿರುವುದಿಲ್ಲ, ದಾಂಪತ್ಯ ಜೀವನ ಸರಿಯಾಗಿರ್ಲಿಕ್ಕೆ ಬಿಡುವುದಿಲ್ಲ 7ನೇ ಮನೆಯಲ್ಲಿದ್ದಾಗ. ಅದರಲ್ಲೂ ಮಾಂದ್ಯಯುತನಾಗಿ ನಿಂತುಕೊಂಡಿದ್ದಾನೆ. ಹೀಗಾಗಿ ಪಿತೃದೋಷಾದಿಗಳು ಕಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಮಾಂದ್ಯ ದೋಷ ಇರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಇದೆಲ್ಲ ಪರಿಹಾರಕ್ಕಾಗಿ ಮಾಂದ್ಯ ಶಾಂತಿ, ಸೂರ್ಯ ಶಾಂತಿಯನ್ನು ಮಾಡ್ಕೊಳ್ಳಿ. ಅಥವಾ ಪಿತೃದೇವತೆಗಳ ಪ್ರೀತಿಗಾಗಿ ಮೋಕ್ಷನಾರಾಯಣವರಿಗೆ ತ್ರಿಪಿಂಡಿ ಶ್ರಾದ್ದ, ತಿಲಹೋಮ ಇತ್ಯಾದಿಗಳನ್ನು ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ವೃಶ್ಚಿಕ ರಾಶಿಯವರು ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 9 ಬಳಸಿಕೊಳ್ಳಿ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ. ಕೆಂಬಣ್ಣದ ವಸ್ತ್ರಗಳು ನಿಮಗೆ ಯಶಸ್ಸನ್ನು ಕೊಡುತ್ತದೆ. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮ ಸ್ಥಾನದಲ್ಲಿ ಗುರು ನಿಂತು ನೋಡ್ತಾ ಇದ್ದಾನೆ, ಒಳ್ಳೆಯ ಯೋಗದ ಫಲ. ಆದರೆ 7ನೇ ಮನೆಯಲ್ಲೇ ಶುಕ್ರ ಇದ್ದಾನೆ. ಕಳತ್ರಂದು ಶುಕ್ರೇ ಕಳತ್ರೆ ರತ್ನಗರ್ಭಂ. ಒಳ್ಳೆ ಸಂಪತ್ತು ಸೇರುವಂತಹ ಸನ್ನಿವೇಶ, ಅಥವಾ ಒಳ್ಳೆ ರೀತಿಯಂತಹ ರೂಪವತಿಯಂತಹ ಹೆಣ್ಣು ಮನೆಗೆ ಬರುವಂತಹ ಪ್ರವೇಶ, ರೂಪವತಿಯಂತಹ ಹೆಣ್ಣು ಮನೆಗೆ ಬರುವಂತಹ ಲಕ್ಷಣ. ಅರ್ಥಾತ್ ವೈವಾಹಿಕ ಜೀವನದಲ್ಲಿ ಸುಖ, ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಕಾಣುವಂತಹ ಒಂದು ಸಂದರ್ಭ. ಮಾನಸಿಕ ದುಗುಡವುಗಳನ್ನೆಲ್ಲ ದೂರ ಮಾಡ್ಕೊಳ್ತೀರಿ. ನಿಮ್ಮ ಜೀವನದ ಯಶೋಗಾಥೆ ಆರಂಭವಾಗ್ತದೆ. ಪರಿಹಾರಕ್ಕಾಗಿ 4ರ ಶನಿಗೆ ಏನಾದರೂ ಪರಿಹಾರ ಮಾಡ್ಕೊಳ್ಳಿ. ವಾಹನ ಸ್ಥಾನದಲ್ಲಿ ಇಟ್ಬಿಟ್ಟಿದ್ದಾನೆ. ಆದ್ದರಿಂದ ಸ್ವಲ್ಪ ಶನಿ ಶಾಂತಿ, ಸ್ವಲ್ಪ ತಿಲದಾನ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮಗಿರತಕ್ಕಂತಹ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ ಇದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಧನುರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಹಳದಿ ವಸ್ತ್ರ,
ಕಾವಿ ವಸ್ತ್ರ, ಕೇಸರಿ ವಸ್ತ್ರ ಇವೆಲ್ಲ ನಿಮಗೆ ಅನುಕೂಲಕರವಾಗಿದೆ. ಉತ್ತರ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರವನ್ನು ಮಾಡುವುದರಿಂದ ಅಥವಾ ಇವತ್ತಿನ ದಿವಸ ಉದ್ಯಾನವನದಲ್ಲಿ ನೀವು ಕಾಲ್ನಡಿಗೆ ಮಾಡುವುದರಿಂದ ಅರ್ಥಾತ್ ವಾಕಿಂಗ್ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ ಮಾಡಿಕೊಳ್ಳಿ ಧನು ರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಮಕರ ರಾಶಿ ನೋಡಿ, ಮಕರ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಚಂದ್ರ ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಸ್ತ್ರೀಯರಿಗೆ ಅನುಕೂಲ, ಉದ್ಯೋಗದಲ್ಲಿರತಕ್ಕಂತಹ ಸ್ತ್ರೀಯರಿಗೆ ಬಡ್ತಿ, ಹೊಸದಾಗಿ ಸೇರಿಕೊಂಡಂತಹ ಉದ್ಯೋಗಸ್ಥರಿಗೆ ಒಳ್ಳೆಯ ಭವಿಷ್ಯ ಕಾಣುವಂತಹ ಲಕ್ಷಣಗಳು. ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಶನಿ ಮಹಾತ್ಮ ತೃತೀಯ ಭಾವದಲ್ಲಿದ್ದರಿಂದ ಅಕ್ಕ ತಂಗಿಯರ ವ್ಯವಹಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. ಮನಸ್ತಾಪ ಉಂಟಾದೀತು. ಪರಿಹಾರಕ್ಕೆ ಸುದರ್ಶನ ಜಪ ಅಥವಾ ದುರ್ಗಾ ಜಪ ಇತ್ಯಾದಿಗಳನ್ನು ಮಾಡಿಸಿಕೊಳ್ಳುವುದರಿಂದ ದುರ್ಗಾ ಸಂಬಂಧವಂತಹ ದೇವತಾ ಅನುಗ್ರಹದಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಶುಭಕ್ಕಾಗಿ ನೀವು ಶನೇಶ್ವರನ ದರ್ಶನ ಮಾಡ್ಕೊಳ್ಳಿ. ಆಂಜನೇಯನ ದರ್ಶನದಿಂದ ನಿಮಗೆ ರಕ್ಷೆ ಸಿಗ್ತದೆ, ಮಾಡ್ಕೊಳ್ಳಿ, ಶುಭವಾಗುತ್ತೆ. ಮಕರ ರಾಶಿಯವರು 8 ನಿಮ್ಮ ಸಂಖ್ಯೆ, ಕಪ್ಪು ಬಣ್ಣ, ಬಿಳಿ ಬಣ್ಣ ನಿಮಗೆ ಆಗಿ ಬರುವಂತಹ ವಸ್ತ್ರದ ಬಣ್ಣಗಳು, ಉತ್ತರ ದಿಕ್ಕಿನ ವ್ಯವಹಾರ ನಿಮಗೆ ಕ್ಷೇಮವನ್ನು ತರುವಂತಹದ್ದು, ಮಾಡ್ಕೊಳ್ಳಿ ಮಕರ ರಾಶಿಯವರು. ಈಗ ಕುಂಭರಾಶಿ ನೋಡಿ, ಕುಂಭರಾಶಿಯವರ ಫಲ ನೋಡುವಾಗ ಪಂಚಮ ಸ್ಥಾನದಲ್ಲಿ ಗುರು ಮತ್ತು ಶುಕ್ರರು ಒಳ್ಳೆ ಫಲ, ದುಗ್ರಹ ಯೋಗ, ಶತ್ರುಗಳಾದರೂ ಸಹಿತವಾಗಿ ಪಂಚಮದಲ್ಲಿ ಇಬ್ಬರು ಶುಭ್ರರಾಗಿದ್ದರಿಂದ ಮಕ್ಕಳಿಗೆ ಒಳ್ಳೆಯದಾಗುವಂತಹ ಯೋಗ ಲಕ್ಷಣಗಳು, ಮಕ್ಕಳು ಒಳ್ಳೊಳ್ಳೆಯ ಕೆಲಸವನ್ನು ಹಿಡಿದುಕೊಳ್ಳುವಂತಹ ಸಾಧ್ಯತೆ ಅಥವಾ ಮಕ್ಕಳೇ ಮನೆ ಕಟ್ಟುವಂತಹ ಯೋಗ, ಮಕ್ಕಳ ವಿವಾಹದ ಬಗ್ಗೆ ಚಿಂತನೆ ಮಾಡುವಂತಹ ಕಾಲ, ಮಕ್ಕಳ ಉನ್ನತಿಯನ್ನು ಬಯಸುವಂತಹ ಬಯಕೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕುಂಭರಾಶಿಯವರಿಗೆ. ಕುಂಭರಾಶಿಯವರು ದೋಷ ಪರಿಹಾರಕ್ಕಾಗಿ 7.5 ಏನಾದರೂ ಪರಿಹಾರವನ್ನು ಮಾಡಿಕೊಳ್ಳಿ. 8, 7, 4 ಈ ಸಂಖ್ಯೆಗಳನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕು ನಿಮಗೆ ವ್ಯವಹಾರಕ್ಕೆ ಯೋಗ್ಯವಾಗಿರತಕ್ಕಂಥದ್ದು. ಈಶಾನ್ಯ ದಿಕ್ಕಿನಲ್ಲಿರತಕ್ಕಂತಹ ವ್ಯಕ್ತಿಗಳಿಂದ ನಿಮಗೆ ಇವತ್ತಿನ ಕೆಲಸ ಸುಲಭವಾಗಿ ಆಗ್ತದೆ, ಶುಭವಾದ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನಿದ್ದಾನೆ. ಶನಿರುವ ಪಶ್ಯತಿ ನರಹ, ಶನಿ ಕಂಡಾಗ ಕಾಡ್ತೀರಿ ಅಂತ ಬಹಳ ಜನ ಹೇಳ್ತಾರೆ. ಅವನೇನೋ ಶನಿ ಕಾಡ್ತಾನೆ ಅಥವಾ ಶನಿ ಕಂಡಾಗ ಕಾಣ್ತಾರೆ. ಕಪ್ಪು ಬಣ್ಣ ಅಂತ ಅರ್ಥ ಅಲ್ಲ, ಕಪ್ಪಾಗಿ ಕಾಣ್ತೀರಿ ನೀವು ಅವರಿಗೆ. ಅದರಿಂದ ಸ್ವಲ್ಪ ಜಾಗ್ರತೆ ಇರಬೇಕು ಮೀನರಾಶಿಯವರಿಗೆ ಧನಸ್ಥಾನದಲ್ಲಿ ಕುಜ ಸ್ವಕ್ಷೇತ್ರದಲ್ಲಿದ್ದರಿಂದ ಧನ ಸಮೃದ್ಧಿ ಆಗ್ತದೆ. ಮೀನರಾಶಿಯವರಿಗೆ ಧನಾಧಿಪತಿ ಧನಸ್ಥಾನದಲ್ಲಿದ್ದರಿಂದ ಧನ ಸಮೃದ್ಧಿ ಆಗುವಂತಹ ಲಕ್ಷಣ. ಅಣ್ಣ ತಮ್ಮಂದಿರ ವ್ಯವಹಾರಗಳು ರಾಜಿಯಲ್ಲಿ ಪರಿಹಾರವಾಗ್ತದೆ. ಇಂದಿನ ದಿವಸ ಶುಭವನ್ನು ಕಾಣ್ತೀರಿ. ಸ್ವಲ್ಪ ಶನೇಶ್ವರನ ಆರಾಧನೆ, ಆಂಜನೇಯನ ಉಪಾಸನೆ ಮಾಡಿಕೊಳ್ಳಿ. ಮೀನರಾಶಿಯವರು ಕಷ್ಟ ನಿವಾರಣೆಗಾಗಿ ಕೇಸರಿ ಬಣ್ಣದ ಬಟ್ಟೆಯನ್ನು ಧರಿಸಿ 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಈಶಾನ್ಯ ದಿಕ್ಕಿನಲ್ಲಿರತಕ್ಕಂತಹ ಈಶಾನ ದೇವರ ಅನುಗ್ರಹವನ್ನು ಪಡ್ಕೊಳ್ಳಿ. ಈಶಾನ ದೇವರು ಅಂದರೆ ಪರಮೇಶ್ವರ ಶಿವ, ಪಡ್ಕೊಳ್ಳಿ, ಶುಭವಾಗುತ್ತೆ ಮೀನರಾಶಿಯವರಿಗೆ. 12 ರಾಶಿಯವರು ಇವತ್ತು ಶನಿವಾರವಾದ್ದರಿಂದ ವಿಶೇಷವಾಗಿ ಆಂಜನೇಯನ ಸೇವೆ ಮಾಡಿ, ಮಹಾಮೃತ್ಯುಂಜಯನ ಸೇವೆ ಮಾಡಿ, ಅಯ್ಯಪ್ಪ ದೇವರ ಅನುಗ್ರಹವನ್ನು ಪಡ್ಕೊಳ್ಳಿ. ಶನಿ ದೇವರ ದರ್ಶನದಿಂದ ನಿಮ್ಮ ಕಷ್ಟ ನಿವಾರಣೆ ಮಾಡ್ಕೊಳ್ಳಿ, ಶುಭವಾಗುತ್ತೆ 12 ರಾಶಿಯವರು. ವೀಕ್ಷಕರೇ, ಈಗಾಗಲೇ ಷಷ್ಠಿ ಪೂರ್ತಿ ಶಾಂತಿಯ ಬಗ್ಗೆ ತಾವು ಕೇಳ್ತಾ ಇದ್ದೀರಿ. ಬಹಳ ಜನರು 60 ವರ್ಷ ಆದ ನಂತರದಲ್ಲಿ ಶಾಂತಿ ಮಾಡ್ಕೊಳ್ಳಿಕ್ಕೆ ಆಗದೆ ತೊಳಲಾಡ್ತಾ ಇರ್ತೀರಿ, ಕಷ್ಟದಲ್ಲೇ ದುಃಖವನ್ನು ಅನುಭವಿಸ್ತಾ ಇರ್ತೀರಿ, ಕಷ್ಟದಲ್ಲೇ ಜೀವನ ಸಾಗ್ತಾ ಇರ್ತದೆ. 60 ವರ್ಷ ಅಂದರೆ ಒಂದು ಮನುಷ್ಯನ ಜೀವನದಲ್ಲಿ ದೊಡ್ಡ ಕಂಟಕದ ಕಾಲ. ಆದ್ದರಿಂದ ಪರಿಹಾರಕ್ಕಾಗಿ ಷಷ್ಠಿ ಪೂರ್ತಿ ಶಾಂತಿ ಮಾಡ್ಕೊಳ್ಬೇಕು. ನಾವು ಮಾಡಿಸ್ತಾ ಇದ್ದೇವೆ. ಜುಲೈ 5ನೇ ತಾರೀಕಿನಂದು ಕಾಡುಗೆರೆಯ ಮಹಾಮೃತ್ಯುಂಜಯ ದೇವಸ್ಥಾನದಲ್ಲಿ. ಬೇಕಿದ್ದಲ್ಲಿ ನಮ್ಮ ಅಡ್ರೆಸ್ ಕೆಳಭಾಗದಲ್ಲಿದೆ, ಉಪಯೋಗಿಸ್ಕೊಳ್ಳಿ. ಕರೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಮಾಡಿ. ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ. ಶುಭವಾಗಲಿ.